ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಒಂದು ಹೊಸ ತಿರುವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಜಯೇಶ್ವರಾನಂದ ಏನಿದ್ದ ಅರುದ್ ಸೆಲ್ವನ್ ನಿತ್ಯ ಜಯೇಶ್ವರಾನಂದ ಆಗಿದ್ದು ನಿತ್ಯಾನಂದನ ಆಶ್ರಮಕ್ಕೆ ಬಂದ ಮೇಲೆ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಮದುವೆನೇ ಆಗಿಲ್ಲ, ನನಗೆ ಜ್ಞಾಪಕನೇ ಇಲ್ಲ, ನನಗೆ ಮಕ್ಕಳು ಇಲ್ಲ. ಯಾರ್ಯಾರೋ ಮಹಿಳೆ ಬಂದು ನೀನು ನನ್ನ ಹೆಂಡತಿ ಅಂತ ಹೇಳಿದ್ರೆ ನಾನು ನಂಬೋದು ಹೇಗೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಹೀಗಾಗಿ ನಾವು ಅದನ್ನು ನೋಡಿದ್ವಿ. ಹೀಗಾಗಿ ನಾವು ನೇರವಾಗಿ ಅವರು ಸಂಪರ್ಕ ಮಾಡಿದ್ವಿ. ನೋಡಿ, ನಿಮ್ಮ ಪತಿ ಹಿಂಗೆ ಹೇಳ್ತಾ ಇದ್ದಾರೆ, ಪಾಪ ಅವ್ರಿಗೆ ಮದುವೆನೇ ಆಗಿಲ್ವಂತೆ. ಯಾರ್ಯಾರೋ ಹಾದಿ ಬೀದಿಲಿ ಹೋಗೋರೆಲ್ಲ ಹೆಂಡತಿ ಅಂತ ನಾನು ನಿಮ್ಮ ಹೆಂಡತಿ ಅಂತ ಹೇಳ್ಬಿಟ್ರೆ ಪಾಪ ನಂಬೋದವ್ರು ಹೇಗೆ ಸಾಧ್ಯ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ನೇರವಾಗಿ ನಿಮ್ಮ ಸ್ಟುಡಿಯೋಕ್ಕೆ ಬರ್ತೀನಿ, ಆ ವ್ಯಕ್ತಿನೂ ಕೂಡ ನಿಮ್ಮ ಕಾರ್ಯಕ್ರಮ ನೋಡ್ತಿರ್ತಾರೆ, ನನಗೆ ಗೊತ್ತಿದೆ, ಸ್ಟುಡಿಯೋದಲ್ಲೇ ನಾನು ಕೂತ್ಕೋತೀನಿ ಅನ್ನುವಂಥದ್ದು. ಕೇವಲ ಅವ್ರು ಮಾತ್ರ ಕೂತ್ಕೊಂಡಿರುವಂಥದ್ದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮದುವೆಯ ಫೋಟೋನೂ ಕೂಡ, ಆತನ ಫೋಟೋನು ಕೂಡ ಅವರು ತಗೊಂಬಂದಿದ್ದಾರೆ. ಜೊತೆಗೆ ಆತ ಕರುಣಿಸಿದಂಥ ಇಬ್ಬರು ಕುಡಿಗಳನ್ನು ಕೂಡ ಜೊತೆ ಕರ್ಕೊಂಡೇ ಬಂದಿದ್ದಾರೆ. ನಿತ್ಯನ ಸತ್ಯ ಅನ್ನುವಂಥದ್ದು ಏನು ಪ್ರಪಂಚಕ್ಕೆ ಅರ್ಥ ಆಗಬೇಕು, ನಿತ್ಯನ ಶಿಷ್ಯರ ಸತ್ಯಗಳೇನು ಅದು ಕೂಡ ಪ್ರಪಂಚಕ್ಕೆ ಅನಾವರಣ ಆಗಬೇಕು. ನೋಡಿ ಹೇಗೆ ತಿರುವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಅಂದರೆ ನಿತ್ಯಾನಂದನಿಂದ ಹಾನಿಗೊಳಗಾದಂಥವರು ಎಷ್ಟು ಜನ ಅನ್ನುವಂಥದ್ದು. ಇದೀಗ ತಾನೇ ಸಂತೋಷ್ ತಂದೆ ಮಾತಾಡಿದ್ರು, ಮುನ್ನೂರು ಕೃಷ್ಣಮೂರ್ತಿ, ಆರತಿರಾವ್ ತಂದೆ ಮಾತಾಡಿದ್ರು, ಸೇತು ಮಾಧವರಾವ್, ಆಮೇಲೆ ಕಲಾವತಿ ಮಾತಾಡಿದ್ರು, ವಿನಯ್ ಭಾರದ್ವಾಜ್ ತಾಯಿ. ಇಲ್ಲಿ ತನಕ ಅವರು ದುಃಖವನ್ನು ತೊಳ್ಕೊಂಡಿದ್ದಾಯಿತು. ಈಗ ಬನ್ನಿ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಜಯಶ್ರೀ ನಿತ್ಯ ಜಯೇಶ್ವರಾನಂದ ಅವರ ಪತ್ನಿ ಜಯಶ್ರೀ ಮೇಡಮ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರಿದ್ದಾರೆ ನಮ್ಮ ಜೊತೆಗೆ ರೇಷ್ಮಾ ಅವರು. ರೇಷ್ಮಾ ಸಾಫ್ಟ್ವೇರ್ ಉದ್ಯೋಗಿ. ಜೊತೆಗೆ ಏನಂದರೆ ಜಯಶ್ರೀ ಅವರಿಗೆ ಒಂದು ಲೆಕ್ಕದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥವ್ರು, ಅವರಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತಿರುವಂಥ ಹೆಣ್ಣುಮಗಳು ರೇಷ್ಮಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮಕ್ಕಳನ್ನ ಈಗಲೇ ಪರಿಚಯ ಮಾಡಿಸಲ್ಲ ನಾನು, ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾತಾಡ್ತಾ ಅವರ ಪರಿಚಯವನ್ನು ಅವರೇ ಮಾಡ್ಕೊಳ್ತಾರೆ. ಅವ್ರದ್ದೂ ಕೂಡ ನಾನು ಮಾತಾಡ್ತೀನಿ. ಬನ್ನಿ, ನಾನು ಚರ್ಚೆ ಶುರು ಮಾಡ್ತಾ ಇದ್ದೀನಿ ಜಯಶ್ರೀ ಅವರಿಂದ. ಜಯಶ್ರೀ ಮೇಡಮ್, ತಾವು ನೋಡಿದ್ರಿ, ನಿಮ್ಮ ಪತಿ ಹೇಳ್ತಾರೆ, ನನಗೆ ಮದುವೆ ಆಗಿಲ್ಲ ಸ್ವಾಮಿ, ಹಾದಿ ಬೀದಿಲಿ ಹೋಗುವಂಥ ಹೆಂಗಸರು ಯಾರಾದರೂ ನನ್ನ ಹೆಂಡತಿ ಅಂತ ಹೇಳಿದರೆ ನಾನು ನಂಬಲಿಕ್ಕೆ ಸಾಧ್ಯನಾ ಅಂತ. ಅದ್ರ ಜೊತೆಗೆ ಬಹಳ ಅಸಹ್ಯ ಅನಿಸುವಂಥದ್ದು ಆ ವಿಕಾರವಾದಂಥ ನಗು. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥದ್ದು. ಏನಂತೀರಿ? ಇವರೆಲ್ಲ ಬದುಕಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅವರು ಇಲ್ಲಿವರೆಗೂ ನೀನು ಯಾಕೆ ಬದುಕಿದ್ಯಾ ಅಂತ ನನ್ನ ಕೇಳ್ತಾ ಇದ್ರು. ಆದರೆ ಅವರು ಇವತ್ತಿನ ದಿನ ನಾವು ತಾಯಿ ಗರ್ಭಕ್ಕೆ ಬರೋಕ್ಕೆ ಮುಂಚೆ ಹೇಳ್ತಾರೆ, ಆತ್ಮ ತಿರುಗಾಡ್ತಾ ಇರುತ್ತೆ, ಆತ್ಮ ಇದ್ದ ಪ್ರೆಸೆನ್ಸ್ ಇರುತ್ತೆ ಅಂತ. ಆ ಪ್ರಕೃತಿಗೆ ಮೋಸ ಮಾಡ್ತಾ ಇದ್ದೀವಿ. ಅವರು ಹೇಳ್ತಾರೆ ಇವ್ರು ಯಾರು ಗೊತ್ತೇ ಇಲ್ಲ ಅಂತ. ಇದು ಹಿಪ್ನೋಟೈಸ್ ಆಗಿರೋ ತಲೆ ಅಲ್ಲ. 10 ವರ್ಷದಿಂದ ಅವ್ರ ಹತ್ರ ಹಿಂಸೆ ಬದುಕಿದ ಜೀವ ನಂದು. ಇವರು ಯಾರು ನಿತ್ಯಾನಂದನಿಂದ ಮಾತ್ರ ಹಿಪ್ನೋಟೈಸ್ ಆದವರು ಅಂತ ಪ್ರಪಂಚಕ್ಕೆ ತೋರಿಸೋ ಅವಶ್ಯಕತೆ ಇವ್ರಿಗಿಲ್ಲ. ಇವರಿಂದ ನಿತ್ಯಾನಂದ ಉಳಿದಿದ್ದಾನೆ ಅಂತ ನನಗೆ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ. ಬಿಟ್ಟಿದ್ದಿದ್ರೆ ಇವ್ರು ಎಷ್ಟು ಆಶ್ರಮನಾದರೂ ಕಟ್ಟೋರು. ಮತ್ತು ಇವರು ಮನೆಯವರು ಇವ್ರನ್ನ ಒಳ್ಳೆ ಮಗ, ಒಳ್ಳೆ ಇದು ಅಂತಲೇ ನಂಬ್ಕೊಂಡು ನನಗೆ ಹಿಂಸೆ ಕೊಟ್ಟಿದ್ದಾರೆ. ಅವ್ರ ತಂದೆ ಇಲ್ಲ, ಅವ್ರ ತಂದೆ ಒಳ್ಳೆಯವರೇ, ಅವರು ದೈವಾಧೀನರಾದರು. ಅವ್ರ ತಾಯಿನೂ ಸಹ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಆದರೆ ಮಗನನ್ನು ನಂಬಿ ತಾಯಿಗಿರೋ ಕರುಳ ಕಿಡಿ ನನ್ನ ಮಗ ಒಳ್ಳೆಯವನೇ ಅನ್ನೋ ಒಂದು ಇದು ಅವರು ನನಗೆ ವಿಪರೀತ ಕಿರುಕುಳ ಕೊಟ್ಟಿದ್ದಾರೆ. ನಾನು ಪ್ರಶ್ನೆ ಕೇಳೋಕ್ಕಾಗಲಿ ಉಳಿದಿರೋದು ಅರುದ್ ಸೆಲ್ವನ್ ಎಂನ ಮಾತ್ರ. ಈ ಎಂಬಸಿ ಸ್ಕ್ವೇರ್ 202 ಬಿಲ್ಡಿಂಗ್ ಸೋನಿ ಇಂಡಿಯಾ ಇತ್ತು. ಅಲ್ಲಿ ನಾನು ಮೊದಲ ಬಾರಿಗೆ ಈ ಜನ್ಮದಲ್ಲಿ ಇವ್ರನ್ನ ನೋಡಿದ್ದು. ಇವ್ರು ಅಲ್ಲಿ ಕಂಪ್ನಿಯಿಂದ ಇವ್ರಿಗೆ ನಾನು ಪ್ರಾಜೆಕ್ಟ್ ಲೀಡರ್ ಆಗಿದ್ದಿದ್ದು. ಇವ್ರ ಟೀಮ್ ಮೆಂಬರ್. ಇವ್ರದ್ದು ಕ್ವಾಲಿಫಿಕೇಷನ್ BE ಕಂಪ್ಯೂಟರ್ ಸೈನ್ಸು, ನಂದು M.Tech ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್. ನಾನು ಓದಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ ಟಾಪರ್ ಆಗಿದ್ದಿದ್ದು. ಇದಕ್ಕೆ ಮುಂಚೆನೂ ನಾನು 1-2 ಕಂಪ್ನಿನಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡಿದ್ದೆ. ಇವರು ಆ ಕಂಪ್ನಿನಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದು. ಅಲ್ಲಿಂದ ಬಿಟ್ಟು ವಿಪ್ರೋಗೋ ಟೆಕ್ಸಾಸ್ಗೆ ಹೋದ. ನೀವು ಓದಲ್ ಟಾಪರ್ ಆದರೆ ಯಾಕೋ ಸಂಗಾತಿನ ಹುಡುಕೊಳ್ಳೋದ್ರಲ್ಲಿ ಫೇಲ್ ಆಗ್ಬಿಟ್ರಲ್ಲ? ನಾನು ಸಂಗಾತಿನ ಹುಡುಕೊಳ್ಳಿಲ್ಲ, ಕರ್ಮ ನನ್ನ ಹುಡುಕೊಂಡು ಬಂದಿತ್ತು. ಅವರು ನಾನು 2 ವರ್ಷ ಕಾಲ ತಳೆದೆ. ನನಗೆ ಯಾವುದೇ ಮದುವೆ ಜಂಜಾಟ ಬೇಡ, ನನಗೆ ಸಮಾಜ ಸೇವೆ ಬೇಕು, ಮನುಷ್ಯನಾಗಿ ಹುಟ್ಟಿ ನನಗೆ ಸಮಾಜ ಸೇವೆ ಬೇಕು, ಸಮಾಜ ಸೇವೆಗೋಸ್ಕರ ನನಗೆ ನಾನು ನಿನ್ನ ಜೊತೆ ಬದುಕಲೇಬೇಕು ಅಂತ ಹೇಳಿ ಈ ಎಂಬಸಿ ಸ್ಕ್ವೇರ್ ಕಾಂಪೌಂಡ್ನಲ್ಲಿ ನಮಸ್ಕಾರ ಮಾಡಿದ ಮನುಷ್ಯ ಇವರು. ಬೇಕಾದ್ರೆ ಮಾರ್ಕ್ ಮಾಡು ತೋರಿಸ್ತೀನಿ. ನಾನು ಅವಾಗ ಕೇಳಿದೆ, ನೀವು ನನ್ನ ಹತ್ರ ಸ್ನೇಹಿತರಾಗಿ ಬದುಕ್ಬೋದು, ಅಥವಾ ಬೇರೆ ಥರ ಕಾಂಟ್ಯಾಕ್ಟ್ ಇಟ್ಕೊಳ್ಬೋದು, ಅಥವಾ ಸಿಕ್ಕಿದ ಅಕ್ಕ ಅಂತಲೂ ಕಾಂಟ್ಯಾಕ್ಟ್ ಇಟ್ಕೊಳ್ಬೋದು, ಮದುವೆನೇ ಬೇಕಂತ ಯಾಕೆ ಕೇಳ್ತಾ ಇದ್ದೀರಾ ಅಂತ. ಇಲ್ಲ, ನಾನು ಅದು ಕೇಳಿದೆ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಅವರು ನಿಮ್ಮ ತಂದೆ ತಾಯಿ ಮಾತೇ ಕೇಳ್ರಿ ಮದುವೆ ವಿಷಯದಲ್ಲಿ. ಆದರೆ ಅವ್ರು ಹೇಳಿದ ಮಾತಿದು, ನಾನು ಒಂದೇ ತಾರಸಿ ಕೆಳಗೆ ನಿನ್ನ ಜೊತೆ ಬದುಕಿ ಸಮಾಜಕ್ಕೆ ಸೇವೆ ಮಾಡಬೇಕು. ಆದರೆ ಇದನ್ನು ಮದುವೆ ಅಲ್ಲದೆ ಬೇರೆ ಯಾವ ಅವತಾರದಲ್ಲೂ ನಾವು ಮಾಡೋಕ್ಕಾಗಲ್ಲ. ಇವತ್ತು ಕೇಳ್ತಾರೆ, ನೀನು ಯಾರು ನಂಗೆ ಗೊತ್ತಿಲ್ಲ,
ಮದುವೆ ಆಗಿ ಮಕ್ಕಳಾಗಿ ಒಂದು ಹಂತಕ್ಕೆ ಎಲ್ಲರೂ ಅವ್ರನ್ನೇ ನಂಬ್ಕೊಂಡಿದ್ದಾರೆ ಸರ್. ಅವರು ನಮ್ಮನ್ನು ಯಾರೂ ನಂಬೋರು ಇರ್ತಿರ್ಲಿಲ್ಲ ಇದುವರೆಗೂ. ಎಲ್ಲರಿಗೂ ಅರುತ್ ಸೆಲ್ವನ್ ಮನೆಯಲ್ಲಿ ಮುದ್ದಿನ ಮಗ, ಅವರ ಸಂಬಂಧಿಕರಿಗೆಲ್ಲ ಅರುತ್ ಸೆಲ್ವನ್ ಅಂದರೆ ಆಪ್ತ ಜೀವ. ಅಯ್ಯೋ ಪಾಪ ತಲೆ ಎತ್ತಲ್ಲ ಇವರು. ಟಿ ವಿ ಆಯಿತು, ನ್ಯೂಸ್ ಆಯಿತು, ಆಫೀಸ್ ಆಯಿತು, ಯಾರನ್ನೂ ತಲೆ ಎತ್ತಿ ನೋಡಿದವನಲ್ಲ ಈ ಮನುಷ್ಯ ಅಂತ ಹೇಳ್ತಾರೆ. ಅವ್ರ ಅಮ್ಮನೇ ನನ್ನ ಕೇಳಿದ್ರು, ನನ್ನ ಪಕ್ಕ ಕೂತ್ಕೊಳ್ಳಲ್ಲ, ನಿನ್ನ ಹೇಗೆ ಮದುವೆ ಆದ ಅಂತ. ಮದುವೆಗೆ 1 ವಾರ ಅಂತನೋ ಇವರು US ಅಲ್ಲಿದ್ರು ಅವಾಗ. ಯೋಚಿಸಿ ನೋಡಿ, ನಾನು ಮದುವೆನ ಪೂರ್ಣವಾಗಿ ಬದುಕ್ತೀನಿ. ದೈವ ದೃಷ್ಟಿಯಿಂದ ಯಾವ ಅರ್ಥದಲ್ಲಿ ಸೃಷ್ಟಿ ಆಗಿದೆಯೋ ಅದನ್ನು ಮನೆಗೆ ಮೊದಲು ಅವರ ಅಪ್ಪ ಅಮ್ಮನೂ ಬಂದು ಮನೆಗೆ ಮೊದಲನೇ ಮಗನಾಗಿ ಅವನ ಮದುವೆ ಬೇರೆ ಯಾರ ಜೊತೆನೂ ನಡೆಯಲ್ಲ ಅಂತ ಹೀಗೆ ಹಾಳಾಗೋದ್ರೆ ಇನ್ನಿಬ್ಬರು ಗಂಡ್ಮಕ್ಳಿದ್ದಾರೆ, ಅವ್ರ ಕತೆ ಏನು ಅಂತ ಹೇಳಿದ್ರು. ಅವ್ರ ಜೊತೆಗಿಂತ ನಾನು ಅವ್ರ ತಾಯಿ ಜೊತೆ ಓಡಾಡಿರೋದೇ ಹೆಚ್ಚು. ಆ ತಾಯಿ ಕರಳನ್ನ ಬದುಕ್ತೀನಿ ಅಂತ ಪ್ರಯತ್ನ ಪಟ್ಟಿರೋದೇ ಹೆಚ್ಚು. ನನಗೆ ತಾಯಿ ಸಿಗಲಿಲ್ಲ. ಆ ಮನೆಯಲ್ಲಿ ಮಾವನವರು ತಾಯಿ ಸಮಾನವಾಗಿ ನನಗಿದ್ರು. ಮತ್ತು ಮಗನಿಗೆ ಅವ್ರಿಗೆ ಬಹುಶಃ ಎಲ್ಲರೂ ಶಾಸ್ತ್ರದಲ್ಲಿ ಹೇಳಿದ್ರು, ಅದೇನೋ ಗೊತ್ತಿಲ್ಲ, ಮಗನಿಗೂ ಇದ್ದ ಹಾಗೆ ಆಫೀಸಿಂದ ಬಂದಾಗ ನಂಗೆ ಹೇಳ್ತಿದ್ರು, ಹೋಗಿ ಗರ್ಭಪಾತ ಮಾಡಿಸ್ಕೊಂಡು ಬಂದರೆ ಯಾರಿಗೂ ಗೊತ್ತಾಗಲ್ಲಮ್ಮ, ಬಾ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಪ್ರೆಗ್ನೆನ್ಸಿನಲ್ಲಿ ಅವ್ರ ತಾಯಿ ಹೇಳಿದರು. ನಾನು ಅವ್ರಿಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ಬಾಗಲನ್ನ ದಡಾರಂತ ಹಾಕಿ ಹೋಗೋರು ಅರುತ್ ಸೆಲ್ವನ್. ಆವಾಗ ನಾನು ಹೇಳಿದ್ದಿಷ್ಟೇ, ನನಗಿದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಕಂತ ಆಗಲಿ, ತಾಯಿ ವಿರುದ್ಧವಾಗಿ ಮಗನ ಹತ್ರ ಮಾತಾಡಬೇಕಾದಾಗಲಿ ಅಲ್ಲ. 8 ವರ್ಷ ಇದು ಯಾವುದು ಕೂಡ ಗೊತ್ತಿಲ್ವಾ? ಅವ್ರು ಹೇಳ್ತಾರೆ ನನಗೂ ಅವ್ರಿಗೂ ನಿಮಗೂ ಸಂಬಂಧವೇ ಇಲ್ಲ ಅಂತ ನಮ್ಮ ಮಾತನ್ನು ಹೇಳ್ತಾರೆ. ಅವ್ರು ಏನು ಒಪ್ಕೋತಾರೆ ಸರ್? ಅವ್ರ ಮನುಷ್ಯ ಅಂತ ಒಪ್ಕೋತಾರೆ, ಅವ್ರು ದೇವ್ರು ಅಂದ್ಕೋತಾರೆ. ಇನ್ನೇನು ಒಪ್ಕೋತಾರೆ ಅವರು? ತಾವು ಮನುಷ್ಯ ಅಂತಲೇ ಒಪ್ಕೋತಿಲ್ಲ, ಅವ್ರು ನಾನೇ ದೇವರು. ನಿತ್ಯಾನಂದನ ನಂಬಿದವ್ರು ಮಾತ್ರ ಈ ಭೂಮಿ ಮೇಲೆ ಇರೋಕ್ಕೆ ಲಾಯಕ್ಕು. ಏನು ಎಲ್ಲನೂ ಸುಳ್ಳು ಅಂತ ಹೇಳ್ತಾರೆ. ಇವ್ರು ಭ್ರಮೆ ಹುಟ್ಟಾರೋ, ಭ್ರಮೆಗೆ ಒಳಗಾದವರು ಇವರು. ನೀವೇ ನೋಡಿ, ಇದರಲ್ಲಿ ಏನಿದೆ? ಒಂದು ಪಕ್ಷ ಮೂಗಿಗೆ ನಲ್ಲಿ ಗಾಳಿ ಓಡಾಡ್ತಿರೋದು, ನಮಗೆ ದೇಹಕ್ಕೆ ಉಸಿರಾಡೋ ಅವಶ್ಯಕತೆ ಇರಲಿಲ್ಲ ಅಂದರೆ ಗಾಳಿನೇ ಇಲ್ಲ ಅಂತಿದ್ರು ಇವರು. ಸಾರಿ, ಪರವಾಗಿಲ್ಲ, ಹೇಳಿ. ಹೀಗೆ ರೊಚ್ಚಿಗೆದ್ದು ಮಾತಾಡಿ ಏನು ಪ್ರಯೋಜನ? ಇವರಿಗೆ ಕುತ್ತಿಗೆ ಕೊಟ್ಟು ಬದುಕಾಯಿತು. ಕೊನೆಗೆ ನನಗೆ ಬಂದ ಮಾಂಗಲ್ಯನೂ ನಾನು ಅನಾಥಾಶ್ರಮದಲ್ಲಿ ಅವ್ರಿಗೆ ಊಟ ಹಾಕಿ ಕರಗಿಸಿ ಅಂತ ನಾನು ಕೊಟ್ಟಿದ್ದಾಯ್ತು. ಇನ್ನೆಷ್ಟು ಹೆಂಗೆ ಸರ್ ಕುತ್ತಿಗೆಗೆ ಹಾಕೊಳ್ಳೋದು? ಸಮಾಜ ದ್ರೋಹಿ, ತಂದೆ ತಾಯಿಗೆ ಮೋಸ ಮಾಡ್ತಿರೋ ಮನುಷ್ಯ. ಎಲ್ಲ ಮನೆಯವರೆಲ್ಲ ಇವತ್ತಿಗೂ ಅವ್ರನ್ನ ನಂಬ್ಕೊಂಡಿದ್ದಾರೆ. ಜಯಶ್ರೀ ಅಂದ್ರೆ ಆಗಲ್ಲ ಅವ್ರಿಗೆ, ಅವ್ರ ತಾಯಿಗಂತೂ ನಂಬ್ಕೊಂಡ್ರೆ ಆಗಲ್ಲ. ನನ್ನ ಬೇರೆಯವರು ಜಯಶ್ರೀಗೆ ಹೇಳ್ಕೊಟ್ಟು ಅವಳು ಮನಸ್ಸು ಕೆಡಿಸಿ ಮನೆ ಹಾಳು ಮಾಡಲ್ಲಂತ ಸಂಬಂಧಿಕರ ಬಗ್ಗೆ ಎಲ್ಲ ಸಂಶಯ ಪಡ್ತಾರೆ. ಈ ಸ್ಥಿತಿ ಅವ್ರಿಗೆ ಯಾಕೆ ಬೇಕು? ಅವರು ಇರೋ ಕೆಟ್ಟ ಸ್ಥಿತಿಯಿಂದ ಅವ್ರು ಆಚೆ ಬಂದರೆ ಇನ್ನೊಬ್ಬರು ಕೆಟ್ಟ ಸ್ಥಿತಿಗೆ ಯಾಕೆ ಇಳಿದ್ರಂತನಾದ್ರೂ ಅರ್ಥ ಆಗುತ್ತೆ. ಕಣ್ಣು ಕುರುಡಾಗಿ ಕೂತವರಲ್ಲ ಇವರು. ಕಣ್ಣೇ ಇಟ್ಕೊಂಡು ಭೂಮಿ ಮೇಲೆ ಹುಟ್ಟಿಲ್ಲ. ಹೃದಯ ಡಬ ಡಬ ಅಂತ ಬಡ್ಕೋತಿದೆ. ಹೃದಯವಂತಿಕೆ ಇವ್ರಿಗಿಲ್ಲ. ರಕ್ತಪಾತ ಮಾಡ್ಲಿಕ್ಕೆ ಹುಟ್ಟೋರು 1 ಹನಿ ರಕ್ತ ಇನ್ನೂ ಬಿದ್ದಿಲ್ಲ. ಅದೇ ಅವ್ರಿಗಿನ್ನೂ ಸಹಿಸೋಕ್ಕಾಗ್ತಿಲ್ಲ. ನನಗೆ ಮನೇಲಿ ಹೇಳೋರು, 9 ಜನದ ಜೊತೆ ಬದುಕಿ ಬಂದಿದೀಯ ನೀನು ಅಂತ ಹೇಳ್ತಾರೆ ಇವರು. ಮೈ ಗಾಡ್, ನನಗೆ ಆ ಮಾತನ್ನ ಕೇಳಿಸ್ಕೊಳಕ್ಕಾಗಲಿಲ್ಲ. ನಮ್ಮ ತಂದೆ ತಾಯಿ ಬದುಕಿದ್ದ ಜಗತ್ತಿನಲ್ಲಿ ಅವಾಗ ನಮ್ಮ ತಂದೆ ತಾಯಿ ಬದುಕಿರು. ನಾನು ಹೇಳಿದೆ, ಕಪಾಲಕ್ಕೆ ಹೊಡೆಯೋಕ್ಕೂ ನನಗೆ ನಿಮ್ಮನ್ನ ಅಸಹ್ಯ ಈಗ ಈ ಮಾತನ್ನ ಕೇಳಿ. ನಾನಿನ್ನ ಫುಟ್ಪಾತ್ನಿಂದ ಎತ್ತೆ ಅಂತ ಹೇಳ್ತಾರೆ. ಕತಿಗೆಟ್ಟು ಬಿದ್ದಿದ್ದೆ, ಗಾರ್ಬೇಜ್ ಬಿನ್ನಿಂದ ಎತ್ತಂದೆ. ನಾನು ಹೇಳ್ತೆ ಅವ್ರಿಗೆ, ಯಾಕೆ ನಿಮಗೆ ಎಲ್ಲೂ ಹೆಣ್ಣು ಸಿಗ್ಲಿಲ್ವಾ? ಗಾರ್ಬೇಜ್ ಬಿನ್ ಹತ್ರ ಯಾಕೆ ಬಂದು ಹುಡುಕಿದ್ರಿ? ಕೋಪ ಬಂತು ಅವ್ರ ಅಮ್ಮಗೆ. ಏನು ಹಿಂಗಂತೀಯ? ಅವ್ರು ಮಾತಾಡಿದ್ರೆ ಸರಿ ಸರ್, ಅವ್ರ ಮಾತಿಗೆ ಉತ್ತರ ಕೊಟ್ಟರೆ ಅಥವಾ ನಗು ವ್ಯಕ್ತಪಡಿಸಿದ್ರೆ ಎಮೋಷನಲ್ ಬ್ರೇಕ್ ಡೌನ್. ಮತ್ತು ಇವ್ರಿಗೆಲ್ಲ ಹೆಂಗೆ ಗೊತ್ತಾ, ಒಂದಷ್ಟು ಡಜನ್ ಗಟ್ಟಲೆ ಚೂಡಿದಾರ್ ಸೆಟ್ ಬಂದು ಮನೇಲಿ ಹಾಕೋದು, ಹೊಲಿಸ್ಕೊಂಡು ಹಾಕ್ಕೊಂಡು ತಿರುಗು. ಜನಕ್ಕೆ ಒಂದು ದೊಡ್ಡ ಅಲಂಕಾರ ಮಾಡ್ಕೊಂಡು ತಿರುಗಬೇಕು. ಯಾಕೆ ಅಂದರೆ ಇವ್ರಿಗೆ ಸಿನಿಮಾ ಸೀರಿಯಲಲ್ಲಿ ಅಳೋವಾಗ ಲಿಪ್ಸ್ಟಿಕ್ ಇರುತ್ತೆ, ಹೇರ್ ಡೈ ಆಗುತ್ತೆ. ಆಶ್ರಮಕ್ಕೆ ಹೋಗೋವಾಗ್ಲೂ ಇವ್ರ ಜೊತೆ ಚಿಂತೆಗೊಳಗಾಗಿ, ಕಾಲೇಜಲ್ಲೂ ಸಹ ನನ್ನ ಕಪ್ಪು ಕೂದಲೇನೆ ಎಲ್ಲರೂ ಆ ಕಪ್ಪು ಕೂದಲೇ ಕಮೆಂಟ್ ಮಾಡಿದವರು ಇದ್ದಾರೆ. ಇವ್ರ ಸಹವಾಸದಿಂದ ನನಗೆ ಇದಕ್ಕೆ ಜಂಜಾಟಕ್ಕೆ ಒಳಗಾದ್ಮೇಲೆ ವಿಪರೀತ ಬಿಳಿ ಕೂದಲು. ನೀನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಕಲರ್ ಹಾಕಿಸ್ಕೊಂಡು ಬರೋ ತನಕ ಬರೋಂಗಿಲ್ಲ ಜೊತೆಯಲ್ಲಿ. ರಸ್ತೆನಲ್ಲಿ ಹೋದರೆ ನಾನಿಲ್ಲ ಅಂದರೆ ಅವರಲ್ಲಿ. ಆಶ್ರಮಕ್ಕೆ ಹೋಗೋಕ್ಕೆ ಇವ್ರಿಗೆ ಬಣ್ಣ ಹಾಕಿಸ್ಕೊಳ್ದೆ ಇವ್ರಿಗೆ ಅವಮಾನ. ಮತ್ತು ಅಲಂಕಾರ ಮಾಡ್ಕೊಂಡು ಅಳಬೇಕು. ಅಳಕ್ಕೆ ಇವ್ರು ಪರ್ಮಿಷನ್ ತೊಗೊಳ್ಬೇಕು. ಇವ್ರು ಸಾಮಾನ್ಯದವರು ಅಲ್ಲವೇ ಅಲ್ಲ, ಅಸಾಮಾನ್ಯ ಜಗತ್ತು ಇವ್ರದ್ದು. ದುರಂತ. ಡಿಕ್ಷನರಿನಲ್ಲಿರೋ ಪದ ಯಾವುದು ಇವ್ರಿಗೆ ಒಗ್ಗಲ್ಲ ಸರ್, ಹೇಳ್ತೀನಿ. ಇಲ್ಲಿವರೆಗೂ ಯಾವ ಮಾನವನೂ ಬದುಕಿಲ್ಲ, ದಾನವನೂ ಬದುಕಿಲ್ಲ ಇವ್ರ ದಾನವತ್ವನ. ಮಹಿಷಾಸುರನ ಸಂಹಾರಕ್ಕೆ ಮಾಡಿದ್ದ ಚಾಮುಂಡೇಶ್ವರಿ ಇವಾಗ 16 ಕಡೆ ಹೆಣ್ಣಾಗಿ ಹುಟ್ಟಬೇಕಾಗಿ ಬಂದಿದೆ ಅಷ್ಟೇ. ಮೈ ಗಾಡ್. ಇನ್ನೇನು ಉಳಿದಿಲ್ಲ ಬಿಡಿ. ನೀವು ಒಂದು ಮಾತು ಹೇಳ್ತೀನಿ ಕೇಳಿ ಸರ್.
ನಾನು ಮಕ್ಕಳಿಗೆ ಹೇಳಿರೋದು ಇಷ್ಟೇ, ಇಂಥ ತಂದೆ ತಾಯಿಯ ಮಕ್ಕಳು ಅಂತ ಹುಟ್ಟಿದ ತಕ್ಷಣ ಆ ಒಂದು ಇದಕ್ಕೆ ಒಳಗಾಗ್ತೀವಿ, ಇಂಥವ್ರ ಹೆಂಡತಿ ಅಂತ ಆ ಒಂದು ಇದಕ್ಕೆ ಒಳಗಾಗ್ತೀವಿ. ನೋಡು ಮಗು, ನಿನಗೆ ಭೂಮಿ ಮೇಲೆ ಬದುಕಬೇಕು ಅನ್ನೋ ಇಚ್ಛೆ ಇಲ್ಲದೆ ನೀನನ್ನು ಗರ್ಭಕ್ಕೆ ಬರೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ನಿನಗೆ ನೀನು ಅನ್ನೋದು ಸತ್ಯ. ಆ ಸತ್ಯದ ನಿಲುವನ್ನ ನಿಂತು ನಿನ್ನ ಬದುಕಿನಲ್ಲಿ ನೀನು ಮಾತಾಡು, ಬದುಕನ್ನ ಬದುಕು. ನೀನು ನನ್ನ ಗರ್ಭಕ್ಕೆ ಬರೋಕ್ಕೆ ಮುಂಚೆ ಒಂದು ನೆಲೆ ನಿಂಗಿತ್ತು, ಅದನ್ನಲ್ಲಿ ನಿಂತರೆ ನಿಂಗೆ ಇದು ಯಾವುದೂ ಎಫೆಕ್ಟ್ ಆಗಲ್ಲ. ಈ ಹರಾಸ್ಮೆಂಟ್ನ ತಲೆ ಒಳಗಾಗಲಿ ಯಾವುದೇ ರಕ್ತದ ಕಣಕ್ಕಾಗಲಿ ಸೋಕಂಗಿಲ್ಲ. ಇವರು ರಕ್ತ ಬೀಜಾಸುರರು. ಹೇಳ್ತಾ ಹೋದರೆ ನಾಳೆ ಬೆಳಗ್ಗೆವರೆಗೂ ಮುಗಿಯಲ್ಲ ಸರ್ ಇದು. ಎಂಥ ಮಾತು ಮೇಡಮ್, ನಿಜವಾಗ್ಲೂ ನೀವು ನಿಮ್ಮ ಹೊಟ್ಟೆನಲ್ಲಿ ಕೆಂಡನೇ ಇಟ್ಕೊಂಡು ಬದುಕ್ತಾ ಇದ್ದೀರಿ ನೀವು ಅಂತ. ನೀವು ನಾನು ಇವತ್ತಿನವರೆಗೂ ಉಳಿದಿರೋದು ಇಷ್ಟೇ, ನನಗೆ ನಾನು ಹೇಳಿದ್ದು ಇಷ್ಟೇ, ನನ್ನ ಚಾರಿತ್ರ ಚೆನ್ನಾಗಿಲ್ಲ ಅಂತ ಮಕ್ಕಳಾದ್ಮೇಲೆ ನಮ್ಮ ತಂದೆನ ಕರ್ಕೊಂಡೋಗಿ ಒಂದು ಕಡೆ ಹೇಳಿದಾಗ ನಾನು ಹೇಳಿದ್ದಿಷ್ಟೇ, ಇವತ್ತಿನ ದಿನದಿಂದ ನಾನು ಸಾಯೋ ಚಿಂತನೆ ಮಾಡಲ್ಲ, ನಾನು ಬದುಕೇ ತೀರ್ತೀನಿ. ನನಗೆ ಉತ್ತರ ಬೇಕು, ನನ್ನ ಉಸಿರಿಗೆ ಉತ್ತರ ಬೇಕು. ಕಟ್ಟಿದ ಮಾಂಗಲ್ಯ ಕಿತ್ತು ಎಸಿಬೋದು, ಗರ್ಭದಿಂದ ಹುಟ್ಟಿದೀವಿ ಅನ್ನೋ ಪ್ರೂಫ್ ಎಲ್ಲದೇ ಇವ್ರೆ. ಇನ್ನೊಬ್ಬ ನಾನು ಕೇಳಿದೆ ಇವ್ರನ್ನ, ಚಪ್ಪಾಳೆ ತಟ್ಟೆ ಹೇಳೋರು, ಒಂದು ವಾರದೊಳಗೆ ನೀನು ನಮ್ಮಮ್ಮ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಾನು ನಿನ್ನ ಡೈವರ್ಸ್ ಮಾಡ್ತೀನಿ. ನಾನು ಹೇಳಿದೆ ಈಗಲೇ ತನ್ನಿ, ಮ್ಯಾರೇಜ್ ಸರ್ಟಿಫಿಕೇಟ್ಗೋಸ್ಕರ ಮ್ಯಾರೇಜ್ ಮಾಡ್ಕೋತಾರ ಸರ್ ಯಾರಾದರೂ, ಡಿಗ್ರಿ ಸರ್ಟಿಫಿಕೇಟ್ಗೋಸ್ಕರ ಡಿಗ್ರಿ ಮಾಡ್ದಂಗೆ ನಾನು ಈಗಲೇ ಸೈನ್ ಹಾಕ್ಕೊಡ್ತೀನಿ. ನೀವು ಯಾರು ಬೇಕಾದ್ರೂ ಮದುವೆ ಮಾಡ್ಕೊಳ್ರಿ, ಏನು ಬೇಕಾದ್ರೂ ಮಾಡ್ಕೊಳ್ರಿ, ನಾನು ಮಕ್ಕಳ ತಾಯಿ, ಮಕ್ಕಳ ಜೊತೆ ಬದುಕಬೇಕು, ಮಕ್ಕಳಿಗಾಗಿ ಬದುಕಬೇಕು. ಅದನ್ನು ನೀವು ತಪ್ಪಿಸೋ ಆಗಿಲ್ಲ ಅಂದರೆ ಇಲ್ಲ, ನಿನ್ನ ಬದುಕಕ್ಕೆ ಬಿಡಲ್ಲ, ಮಕ್ಕಳನ್ನ ಮುಟ್ಟಿದ್ರೆ ಸಾಯಿಸ್ತೀನಿ ಅಂದರು. ಅಲ್ಲ ಮತ್ತೆ ಇವ್ರಿಗೆ ಯಾವ ಸೀಮೆಯ ಸಂಸ್ಕಾರ ಸಿಕ್ಕಿದೆ ಮೇಡಮ್ ಹಾಗಾದ್ರೆ ಇವ್ರಿಗೆ? ಈ ಪ್ರಶ್ನೆನ ನನಗೆ ಎಲ್ಲರೂ ಕೇಳಿಬಿಟ್ರು ಸರ್.